ಎಲ್ಲ ಡೆವಲಪ್ಮೆಂಟ್ಗಳ ನಡುವೆ ಕಾಂಗ್ರೆಸ್ನ ಕಾರ್ಯಕರ್ತರು ಕೂಡ ಇವತ್ತು ಕೆಪಿಸಿಸಿ ಕಚೇರಿಯ ಮುಂಭಾಗದಲ್ಲಿ ಪ್ರತಿಭಟನೆ ಮಾಡಿದರು. ಪ್ರಮುಖವಾಗಿ ಕೃಷ್ಣಪ್ಪ ಮತ್ತು ಪ್ರಿಯಕೃಷ್ಣ ಅವರ ಬೆಂಬಲಿಗರು ಈಗಾಗಲೇ ತಮ್ಮ ನಾಯಕರಿಗೆ ಸಚಿವ ಸ್ಥಾನ ಕೈತಪ್ಪಿದೆ, ಇದನ್ನು ಸರಿಪಡಿಸಬೇಕು ಅಂತ ಒತ್ತಾಯ ಮಾಡಿದರು. ಮತ್ತ ಕಡೆಗೆ ಬ್ರಾಹ್ಮಣ ಸಮುದಾಯದ ಮುಖಂಡರು ಕೂಡ ಕೆಪಿಸಿಸಿ ಅಧ್ಯಕ್ಷರಿಗೆ ಮನವಿ ಕೊಟ್ಟರು. ಇನ್ನು ದಿನೇಶ್ ಗುಂಡೂರಾವ್ ಅವರು ತಮಗೆ ಸಚಿವ ಸ್ಥಾನ ಕೈತಪ್ಪಕ್ಕಿಂತ ಹೆಚ್ಚಾಗಿ ಕಾರಣ ಕೊಡದೆ ಈ ರೀತಿ ಮಾಡಿದ್ದು ಸರಿಯಲ್ಲ ಅಂತ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಅನ್ಯಾಯ ಮಾಡಿದ ಅವ್ರಿಗೆಲ್ಲ ಸಚಿವ ಸ್ಥಾನ ಕೊಡ್ತಾ ಇದ್ದಾರೆ. ನ್ಯಾಯಕ್ಕೆ ಕಣ್ಣಿಲ್ಲ, ಅದಕ್ಕೆ ಕಣ್ಣಿಗೆ ಬಟ್ಟೆ ಕಟ್ಟಿದೀವಿ. ಕಾಂಗ್ರೆಸ್ ಪಕ್ಷ ಅಂದ್ರೆ ಬರೀ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು, ಸಿದ್ದರಾಮಯ್ಯನವರು ಹಾಗೂ ಡಿ.ಕೆ. ಶಿವಕುಮಾರ್ ಸಾಹೇಬ್ ತಗೊಂಡ್ಬಿಟ್ರ. ಸಚಿವ ಸ್ಥಾನ ಕೈತಪ್ಪಿದ ಆಕ್ರೋಶ, ಕೆಪಿಸಿಸಿ ಕಚೇರಿಯಲ್ಲಿ ಹೈಡ್ರಾಮಾ. ಬಿಕೆ ಹರಿಪ್ರಸಾದ್ ಮುಂದೆ ದಿನೇಶ್, ಕೃಷ್ಣಪ್ಪ ಬೆಂಬಲಿಗರ ಪ್ರತಿಭಟನೆ. ಸಚಿವ ಸ್ಥಾನ ಕೈತಪ್ಪಿರೋದಕ್ಕೆ ಜಿಲ್ಲೆಯಲ್ಲೂ ಆಕ್ರೋಶ ಭುಗಿಲೇಳ್ತಿದೆ. ಬೀದಿಗಿಳಿದು ಕಾರ್ಯಕರ್ತರು ಹೋರಾಟ ಮಾಡುತ್ತಿದ್ದಾರೆ. ಪ್ರತಿಭಟನೆ ತೀವ್ರ ಸ್ವರೂಪ ಪಡೆಯುತ್ತಿದೆ. ಕೆಲ ಮುಖಂಡರಂತೂ ಸಾಮೂಹಿಕ ರಾಜೀನಾಮೆ ಕೊಡ್ತಿದ್ದಾರೆ. ಇವತ್ತು ಬೆಂಗಳೂರಿನ ಕೆಪಿಸಿಸಿ ಕಚೇರಿ ಬಳಿ ಭಾರಿ ಹೈಡ್ರಾಮವೇ ನಡೆಯಿತು. ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಮುಂದೆ ದಿನೇಶ್ ಗುಂಡೂರಾವ್, ಶಾಸಕರಾದ ಕೃಷ್ಣಪ್ಪ, ಪ್ರಿಯಕೃಷ್ಣಗೆ ಸಚಿವ ಸ್ಥಾನಕ್ಕೆ ಆಗ್ರಹಿಸಿ ಬೆಂಬಲಿಗರು ಬೃಹತ್ ಪ್ರತಿಭಟನೆ ಮಾಡಿದ್ರು. ಬೇಕೇ ಬೇಕು, ನ್ಯಾಯ ಬೇಕು ಅಂತ ದಿನೇಶ್ ಗುಂಡೂರಾವ್ಗೆ ಸಚಿವ ಸ್ಥಾನ ಕೈತಪ್ಪಿದ್ದಕ್ಕೆ ಬೆಂಬಲಿಗರು ಆಕ್ರೋಶ ಹೊರಹಾಕಿದ್ರು. ಕೆಪಿಸಿಸಿ ಕಚೇರಿ ಸಭಾಂಗಣದಲ್ಲಿ ಪ್ರತಿಭಟನೆ ನಡೆಸಿದ್ರು. ಅಂಬೇಡ್ಕರ್, ದಿನೇಶ್ ಗುಂಡೂರಾವ್ ಫೋಟೋ ಹಿಡಿದು ಘೋಷಣೆ ಕೂಗಿದ್ರು. ನಿಷ್ಠಾವಂತ ಕಾರ್ಯಕರ್ತರು ಉಳಿಯಬೇಕಾದ್ರೆ ಸಚಿವ ಸ್ಥಾನ ನೀಡಿ, ಇಲ್ಲವಾದ್ರೆ 2 ಕ್ಷೇತ್ರದಲ್ಲಿ ಕಾರ್ಯಕರ್ತರನ್ನ ಕಳೆದುಕೊಳ್ತೀರಿ ಅಂತ ಎಂ ಕೃಷ್ಣಪ್ಪ, ಪ್ರಿಯಕೃಷ್ಣ ಬೆಂಬಲಿಗರು ಎಚ್ಚರಿಕೆ ಕೊಟ್ಟರು. ಅನ್ಯಾಯ ಮಾಡಿದ ಅವ್ರಿಗೆಲ್ಲ ಸಚಿವ ಸ್ಥಾನ ಕೊಡ್ತಾ ಇದ್ದಾರೆ. ನಮ್ಮ ಶಾಸಕರಾದ ಎಂ ಕೃಷ್ಣಪ್ಪ ಮತ್ತು ಪ್ರಿಯಕೃಷ್ಣದವರು ಒಂದು ರೂಪಾಯಿ ಭ್ರಷ್ಟಾಚಾರ ಇಲ್ಲದೆ ರಾಜಕಾರಣಿ ಯಾರಾದ್ರೂ ಒಬ್ರು ಇದ್ರೆ ನಮ್ಮ ಕೃಷ್ಣಪ್ಪ ಸಾಹೇಬರು. ಕಾರಣಕ್ಕೆ ಕಣ್ಣಿಗೆ ಬಟ್ಟೆ ಕಟ್ಟಿದ್ದೀರಿ ಅಂತ, ಕಣ್ಣಿಗೆ ಯಾಕೆ ಬಟ್ಟೆ, ಕಪ್ಪು ಬಟ್ಟೆ ಕಟ್ಟಿದ್ದೀರಿ? ಈಗ ನ್ಯಾಯಕ್ಕೆ ಕಣ್ಣಿಲ್ಲ, ಅದಕ್ಕೆ ಕಣ್ಣಿಗೆ ಬಟ್ಟೆ ಕಟ್ಟಿದೀವಿ. ಪಕ್ಷ ಪೂಜೆ ಮಾಡಿರೋದಕ್ಕೆ ಅನ್ಯಾಯ ಆಗಿದೆ ಅಂತ ಬೆಂಬಲಿಗರೊಬ್ಬರು ಆಕ್ರೋಶ ಹೊರಹಾಕಿದ್ರು. ಸರ್, ಕಳೆದ 25-30 ವರ್ಷಗಳಿಂದ ನಿಷ್ಠೆ, ಪ್ರಾಮಾಣಿಕತೆಗೆ ಹೆಸರಾಗಿರುವಂತ ನಮ್ಮ 2 ಕ್ಷೇತ್ರದ ನಾಯಕರು ಕೃಷ್ಣಪ್ಪ ಅವರು ಮತ್ತೆ ಪ್ರಿಯಕೃಷ್ಣ ಸರ್ ಅವರು ವ್ಯಕ್ತಿ ಪೂಜೆ ಮಾಡಿದೆ, ಪಕ್ಷ ನಿಷ್ಠೆ, ಪಕ್ಷ ಪೂಜೆ ಮಾಡಿರೋದಕ್ಕ ಇವತ್ತು ಅನ್ಯಾಯ ಆಗ್ತಾ ಇರೋದು ನಮ್ಮ ನಾಯಕರಿಗೆ. ಇದಿಷ್ಟೇ ಅಲ್ಲ, ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಎದುರೇ ಅಸಮಾಧಾನ ಹೊರಹಾಕಿದ ಬೆಂಬಲಿಗರು ಡಿ.ಕೆ. ಶಿವಕುಮಾರ್ ಸಂಪುಟದಲ್ಲಿ ಬ್ರಾಹ್ಮಣ ಸಮುದಾಯ ಕಡೆಗಣನೆ ಆಗ್ತಿದೆ, ಖಾಲಿ ಇರುವ 1 ಸ್ಥಾನವನ್ನ ದಿನೇಶ್ ಗುಂಡೂರಾವ್ಗೆ ನೀಡುವಂತೆ ಆಗ್ರಹಿಸಿ ಮನವಿ ಪತ್ರ ಸಲ್ಲಿಸಿದ್ರು. ಈ ವೇಳೆ ಬೆಂಬಲಿಗರಿಗೆ ಭರವಸೆ ಕೊಟ್ಟ ಬಿಕೆ ಹರಿಪ್ರಸಾದ್, ನೀವು ಕೊಟ್ಟಿರುವ ಮನವಿ ಪತ್ರವನ್ನ ಹಿಂದೆ ರಾಹುಲ್ ಗಾಂಧಿ, ಕೆಸಿ ವೇಣುಗೋಪಾಲ್ ಮುಂದೆ ಇಡುತ್ತೇನೆ ಅಂದ್ರು. ನಾವೆಲ್ಲ ಅವ್ರ ತಂದೆ ಜೊತೆ ಇದ್ದವರು ಆದ್ರಿಂದ ಅವ್ರಿಗೆ ಅನ್ಯಾಯ ಆಗಿದೆ, ನ್ಯಾಯ ಆಗಿದೆ, ಏನಾಗಿದೆ ಅದನ್ನ ನೀವೆಲ್ಲ ಹೇಳಿರೋದನ್ನ ನಾನು ರಾಹುಲ್ ಗಾಂಧಿ ಅವ್ರ ಗಮನಕ್ಕೆ ತರ್ತೀನಿ. ಇನ್ನು ಗದಗದಲ್ಲಿ ಎಚ್.ಕೆ. ಪಾಟೀಲ್ಗೆ ಸಚಿವ ಸ್ಥಾನ ಕೈತಪ್ಪಿದ್ದಕ್ಕೆ ಬೆಂಬಲಿಗರು ರೋಷಾವೇಶಗೊಂಡ್ರು. ಬೆಟಗೇರಿ ನಗರಸಭೆಯ 22 ಕಾಂಗ್ರೆಸ್ ಸದಸ್ಯರು ಸಾಮೂಹಿಕ ರಾಜೀನಾಮೆ ನೀಡಿದ್ದಾರೆ. ಪಕ್ಷದ ಹಿರಿಯ ನಾಯಕರನ್ನ ಕಡೆಗಣಿಸಲಾಗಿದೆ ಅಂತ ಆಕ್ರೋಶ ಹೊರಹಾಕಿದ್ರು. ಉತ್ತರ ಕನ್ನಡ ಸತತ ಅನ್ಯಾಯ ಮಾಡಕ್ ಕುಂತಾರ, ಅದಕ್ಕೆ ನಮಗೆ ಉತ್ತರ ಕನ್ನಡಕ್ಕೆ ಒಂದು ರಾಜ್ಯ ಮಾಡಿಕೊಟ್ಬಿಟ್ರೆ ಸೊಳ್ಳೆ ಬೇಡಲ್ಲ. ಯಾಕೆ ನಾವು ನಿಮ್ಮನ್ನು ಸಲ ಹೊಡೆಯಂಗಿಲ್ಲ ನಾವು? ನೀವು ಎಷ್ಟು ಅನ್ಯಾಯ ಮಾಡಕ್ ಕುಂತೀರಿ? ನೀವು ಉತ್ತರ ಕನ್ನಡ ನೀವು ಯಾರು ಮುಖ್ಯಮಂತ್ರಿ ಮಾಡಿ ತೋರಿಸ್ರಪ್ಪ. ಇತಿಹಾಸ ಕಾಂಗ್ರೆಸ್ನವರು, ಬಿಜೆಪಿ ಅವರು 4 ಜನ ಮಾಡಿದ್ರು, ಬಸವರಾಜ ಬೊಮ್ಮಾಯಿ ಮಾಡಿದ್ರು, ಜಗದೀಶ್ ಶೆಟ್ಟರ್ ಮಾಡಿದ್ರು, ನೀವು ಯಾರು ಮಾಡಿದ್ರಿ ಉತ್ತರ ಕನ್ನಡದಾಗ? ಹೈದರಾಬಾದ್, ಕರ್ನಾಟಕ ಕಡೆಗಣಿಸಿದ್ದಾರೆ ಅಂತ ಬೀದರ್ ಶಾಸಕ ರಹೀಂ ಖಾನ್ ಬೇಸರ ವ್ಯಕ್ತಪಡಿಸಿದ್ರು. ನಮ್ಮ ಕಮಿಟಿನಲ್ಲಿ ನಾರಾಜಿದ್ದಾರೆ, ನಾವು ಎಲ್ಲ ನಾರಾಜಿದ್ದೇವೆ. ಈಕ್ವಾಲಿಟಿ ಆಗಿಲ್ಲ, ಈ ಭಾಗ್ಯ ಜಸ್ಟಿಫಿಕೇಶನ್ ಆಗಬೇಕಿತ್ತು. ಒಂದು ನಂಬಿಕೆ ಇತ್ತು, ಇಲ್ಲ ಈ ಸತಿ ಮಾಡ್ತಾರಪ್ಪ ಅಂತೇಳಿ ಚರ್ಚೆಯಲ್ಲೂ ಇತ್ತು, ಇಲ್ಲ ಈ ಸತಿ ಮಾಡ್ತಾರೆ ಅಂಥೇಳಿ. ಬಟ್ ಲಿಸ್ಟ್ ಬಂದಾಗ ನಿಜವಾಗ್ಲೂ ಭಾರಿ ದುಃಖ ಆಯಿತು. ಪ್ಲಸ್ಸು ಅಲ್ಲಿರ್ತಕ್ಕಂಥ ನಮ್ಮ ಜನಾಂಗಕ್ಕೆ ನಾವು ಏನು ಉತ್ತರ ಕೊಡೋದು? ಇನ್ನು ಚಿತ್ರದುರ್ಗದಲ್ಲಿ ಎನ್.ವೈ. ಗೋಪಾಲಕೃಷ್ಣ ಬೆಂಬಲಿಗರು ಪ್ರತಿಭಟನೆ ನಡೆಸಿದ್ರು.
ಮೊಳಕಾಲ್ಮೂರು ತಾಲೂಕಿನ ರಾಂಪುರ ಬಸ್ ನಿಲ್ದಾಣ ಬಳಿ ಗೋಪಾಲಕೃಷ್ಣ ಬೆಂಬಲಿಗರು ಟೈರಿಗೆ ಬೆಂಕಿ ಇಟ್ಟು ಆಕ್ರೋಶ ಹೊರಹಾಕಿದ್ರು. ಕೋಲಾರ, ಚಿಕ್ಕಬಳ್ಳಾಪುರದಲ್ಲೂ ಕಾಂಗ್ರೆಸ್ ಶಾಸಕರ ಅಸಮಾಧಾನ ಸ್ಫೋಟಗೊಂಡಿದೆ. ಮುಂದಿನ ರಾಜಕೀಯ ತೀರ್ಮಾನಕ್ಕಾಗಿ ಕೋಲಾರ, ಚಿಕ್ಕಬಳ್ಳಾಪುರದ ಕಾಂಗ್ರೆಸ್ನ ಶಾಸಕರು ಸಭೆ ನಡೆಸಿದ್ರು. ಬಂಗಾರಪೇಟೆ ಶಾಸಕ ಎಸ್ಎನ್ ನಾರಾಯಣಸ್ವಾಮಿ ನೇತೃತ್ವದಲ್ಲಿ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ 7 ಶಾಸಕರು, 2 ಎಂಎಲ್ಸಿಗಳು ಸಭೆ ನಡೆಸಿದ್ದಾರೆ. 30ಕ್ಕೂ ಹೆಚ್ಚು ಅಸಮಾಧಾನಿತ ಶಾಸಕರನ್ನು ಸಂಪರ್ಕಿಸಲು ನಿರ್ಧರಿಸಲಾಗಿದೆ ಎನ್ನಲಾಗ್ತಿದೆ. ಬಂಗಾರಪೇಟೆ ಶಾಸಕ ನಾರಾಯಣಸ್ವಾಮಿಗೆ ಸಚಿವ ಸ್ಥಾನ ಕೈತಪ್ಪಿದ್ದಕ್ಕೆ ಬಂದ್ಗೆ ಕರೆ ನೀಡಲಾಗಿದೆ. ಆಗಸ್ಟ್ 6ರಂದು ಬಂಗಾರಪೇಟೆ ಬಂದ್ಗೆ ಬೆಂಬಲಿಗರು ನಿರ್ಧರಿಸಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಶಾಸಕ ಸುಬ್ಬಾರೆಡ್ಡಿ ಬೆಂಬಲಿಗರು ರಾಜೀನಾಮೆ ನೀಡುತ್ತಿದ್ದಾರೆ. ಸಚಿವ ಸ್ಥಾನ ನೀಡದ್ದಕ್ಕೆ ಬೇಸರದಲ್ಲಿರುವ ಕೆಲವು ಶಾಸಕರನ್ನ ಸಿಎಂ ಡಿಕೆ ಶಿವಕುಮಾರ್ ಭೇಟಿಯಾಗಿದ್ದಾರೆ. ಶಾಸಕರಾದ ರಾಘವೇಂದ್ರ ಹಿಟ್ನಾಳ್, ತಮ್ಮಯ್ಯ, ಬಸವರಾಜ್ ಶಿವಗಂಗಾ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.